ನೀರು ಚೆನ್ನಾಗಿಲ್ಲ, ಕುಡಿಯಲು ಯೋಗ್ಯವಲ್ಲದ ನೀರು. ಚಪ್ಪಲಿಗಳು ಇಲ್ಲೇ ಎಲ್ಲಾದ್ರೂ ಬಿಡ್ಬೇಕಾಗಿತ್ತು. ಗೋವಿಂದ ಮೊಳಕಾಲ ಮೊದಲು 2 ಸಲ ಹತ್ತಿದಾಗ ಓಡ್ಬಿಟ್ಟು ಹಿಂಗೆ. ಎಷ್ಟು ಡೌನ್ ಇದೆ. ಅವರು ಚಪ್ಪಲಿಗಳು ಹಾಕೊಂಡು ಕೊಡೋದು, ಬೆಟ್ಟ ಹತ್ತುವಾಗ ಚಪ್ಪಲಿಗಳನ್ನು ಹಾಕೊಂಡು ಹೋದ್ರೆ ನಾವು ಹತ್ಕೊಂಡೋಗಿರೋ ಪಾಪನ ಮತ್ತೆ ಹಿಂದೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅವರು ಯಾರೋ ಬರ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಹಾಕೊಂಡು ಬರ್ತಾ ಇದ್ದಾರೆ. ನೋಡಿ ಅವರು ಕೂತ್ಕೊಂಡಿದ್ದಾರೆ. ದೊಡ್ಡದಾದ ಬೆಟ್ಟಕ್ಕೆ ಹತ್ತುವಾಗ ಸುಸ್ತಾಗುತ್ತೆ. ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಆಗುತ್ತೆ. ಇವತ್ತು ಬೆಳಗಿನ ಸಮಯದಲ್ಲಿ ಸ್ವಲ್ಪ ಕಡಿಮೆ ಜನನೇ. ಮತ್ತೆ ಬರುವಾಗ ನೋಡಿ ಅಕ್ಕ ಭೂಮಿ ಗುಂಡಾಗಿದೆ ಅನ್ನೋದಕ್ಕೆ ಇದೊಂದು ಕಾರಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು, ಚಿಕ್ಕ ಚಿಕ್ಕ ಮನೆಗಳು ಬೆಂಕಿ ಪಟ್ಟಣ ತರ. ನೋಡಿ ಇಲ್ಲಿ ಏನೋ ಬರ್ದಿದ್ದಾರೆ, ಓಂ ಅಂತ ಬರ್ದಿದ್ದಾರೆ, ಒಂದು 3 ನಾಮ ಬರ್ದಿದ್ದಾರೆ. ನೀರನ್ನು ನೋಡಿ, ಇಲ್ಲಿಂದ ನೋಡಿದ್ರೆ ಒಂದು ಚಿಕ್ಕದಾಗಿ ಕಾಣಿಸುತ್ತೆ. ನೋಡಿ ಒಂದು ಅರ್ಧ ದಾರಿಯಲ್ಲಿ ಬಂದು ನೋಡಿದ್ರೆ ಒಂದು ರೌಂಡ್ ಆಗಿ ಭೂಮಿ ಒಂದು ಗುಂಡಾಕಾರ ಗೋಳಾಕಾರದಲ್ಲಿರುವಂತ ರೀತಿಯಲ್ಲಿ ಒಂದು ರೌಂಡ್. ಇಲ್ಲಿಂದ ನೋಡಿದ್ರೆ ಕೆಳಕ್ಕೆ ಅಷ್ಟೇ ಕತೆ. ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತೆ ಮತ್ತೆ ಸ್ಟಾರ್ಟ್ ಹತ್ತೋದಕ್ಕೆ. ಇದೆಲ್ಲ ಇಳಿಜಾರೆ ನೋಡು ಹೆಂಗಿದೆಯೋ, ಎಷ್ಟು ಕೆಳಗೆ ಕಾಣಿಸ್ತಾ ಇದೆ. ನೀರು ಮಳೆ ಬಂದಾಗ ನೀರು ಬಂದ್ಬಿಟ್ಟು ಆ ಥರ ಒಂಥರ ಕಪ್ಪಗಾಗ್ಬಿಟ್ಟಿದೆ. ನೋಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಒಂದೊಂದು ಗುಂಡಿನ ಪಕ್ಕದಲ್ಲಿ, ಬಂಡೆ ಪಕ್ಕದಲ್ಲಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನೋಡಿ ಮೆಟ್ಲುಗಳು ಒಂಥರ ಮೊಣಕಾಲು ಮೆಟ್ಲು ಅನ್ನೋ ರೀತಿಯಲ್ಲಿ ದೊಡ್ಡ ಮೆಟ್ಲು, ಇದು ಚಿಕ್ಕ ಮೆಟ್ಲು. ಇದು ಹೊಸ್ದಾಗಿ ಕೆತ್ತನೆ ಮಾಡಿರೋದು. ಜಾಸ್ತಿ ಇಳಿಜಾರಾಗಿರೋ ಪ್ರದೇಶ ಇದು. ಆದ್ದರಿಂದ ಬಿದ್ದುಬಿಡ್ತಾರೆ ಬರೋ ಭಕ್ತರೆಲ್ಲ ಅಂತ ಹೇಳ್ಬಿಟ್ಟು ಅದು ಸಣ್ಣ ಸಣ್ಣದಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಅವ್ರಿಗೆ ಸುಸ್ತಾಗೋಯ್ತು, ಕೂತ್ಕೊಂಡ್ಬಿಟ್ರು. ನೋಡಿ ಒಂದು ಪಕ್ಕದಲ್ಲಿ ಒಂದು ಹುಲ್ಲು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದೆಲ್ಲ ಒಂದು ಮೊಣಕಾಲು ಮೆಟ್ಲೆ. ಇದೆಲ್ಲ ಹೊಡೆದಿದ್ದಾರೆ, ಕಲ್ಲೆಲ್ಲ ಹೊಡೆದಿದ್ದಾರೆ. ಇಲ್ಲೆಲ್ಲ ಹೊಡೆದು ಹೊಸ್ದಾಗಿ ಹಾಕಿದ್ದಾರೆ. ದಾರಿನೇ ಇಲ್ಲದೆ ಆಗೋ ರೀತಿ ಮುಚ್ಚೋಗಿತ್ತು. ಮತ್ತೆ ಹೊಸ್ದಾಗಿ ಎಲ್ಲ ಒಂದು ಹುಡುಕಿ ಇದು ಒಂದು ಪ್ರದೇಶವನ್ನು ಗುರುತಿಸಿ ಮತ್ತೆ ಮಾಡಿರೋದು. ನೋಡಿ ಇವ್ರ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಹೈಸ್ಕೂಲ್ ಮಕ್ಕಳಂತೆ. ನಿನ್ನ ಹೆಸರು ಏನಂದರೆ ವೇಣು ಅಂತ ಹೇಳ್ತಿದ್ದಾರೆ, 9th ಕ್ಲಾಸ್ ಅಂತ ಹೇಳ್ತಿದ್ದಾರೆ. ಮತ್ತೆ ಸ್ಟಾರ್ಟ್ ಹತ್ತೋದಕ್ಕೆ. ನೋಡಿ ಇಲ್ಲಿ ಒಂದು ಅರ್ಧ ದಾರಿ ಅಂತ ಹೇಳ್ಬೋದು. ಇಲ್ಲಿಂದ ನೋಡಿದರೆ
ಬರೋಂಥ ಜನಗಳೂ ಸಣ್ಣದಾಗಿ ಕಾಣ್ತಾರೆ, ಮತ್ತು ಮನೆಗಳೂ ಸಣ್ಣ ಸಣ್ಣದಾಗಿ ಕಾಣುತ್ತೆ. ನೋಡಿ ಎಷ್ಟೊಂದು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂದರೆ ಅರ್ಧಕ್ಕನೇ ಎಷ್ಟು ಕಾಣಿಸ್ತಿದೆ. ಇನ್ನು ಮೇಲೆ ಹತ್ತಿದ್ರೆ ಇನ್ನೂ ಸಣ್ಣದಾಗಿ ಒಂದು ಇರುವೆ ರೀತಿ. ನೋಡಿ ಎಲ್ಲಿ ನೋಡಿದ್ರೇನು ಬಂಡೆನೇ ಕಾಣಿಸ್ತಿದೆ. ಒಂದು ಅರ್ಧ ದಾರಿಗೆ ಬಂದ್ಬಿಟ್ಟು ಅರ್ಧಕ್ಕಿಂತ ಸ್ವಲ್ಪ ಮೇಲೇನೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಮನೆಗಳು. ಇನ್ನೂ ಮೇಲಕ್ಕೆ ಹೋದ್ರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ. ಮತ್ತೆ ನೋಡಿ ಮೆಟ್ಲ ಥರ ಇದೆ, ಮೆಟ್ಲು ಮಧ್ಯೆ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಇಲ್ಲಿ ಒಂದು ಒಂದೊಂದು ಮೆಟ್ಲೆ ಹತ್ತಿ ಮೇಲಕ್ಕೆ ಹತ್ತಬೇಕು. ನೋಡಿ ಇವ್ರು ಯಾರೋ ಹತ್ತಾ ಇದ್ದಾರೆ. ಇದು ಜಾಸ್ತಿ ಡೇಂಜರಸ್ ಪ್ಲೇಸ್, ಇಲ್ಲೇ ಜಾಸ್ತಿ ಇಳಿಜಾರಾಗಿದೆ. ಇಲ್ಲಿಂದ ಹತ್ತಬೇಕು. ನೋಡಿ ಇಲ್ಲಿ ಮೇಲೆ ಬಂದ್ಬಿಟ್ಟು ಇಲ್ಲಿಂದ ನೋಡಿದರೆ ಜಾಸ್ತಿ ಸಣ್ಣದಾಗಿ ಕಾಣಿಸುತ್ತೆ. ಒಂದೊಂದು ಇರುವೆ ಥರನೇ ಕಾಣಿಸ್ತಾ ಇದೆ. ಎಲ್ಲ ಮನೆಗಳೂ ಮರಗಳು ಸುತ್ತೂ ಇರುವಂತಹ ಊರುಗಳೆಲ್ಲ ಇಲ್ಲಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಜಾರಿದ್ರೆ ಒಂದೇ ಸಲ ಕೈಲಾಸನೇ. ನೋಡಿ ಆಕಾಶ ಮತ್ತು ಸುತ್ತು ಒಂಥರ ರೌಂಡಾಗಿ ಕಾಣಿಸ್ತಾ ಇದೆ. ನೋಡಿ ಅಲ್ಲೇ ಇರೋ ದೇವಸ್ಥಾನ, ಅಲ್ಲಿರೋಂಥ ಗೋವಿಂದನ ದರ್ಶನಕ್ಕೆ ನಾವು ಬಂದಿರೋದು. ನೋಡಿ ಆ ಅಕ್ಕ ಇಲ್ಲ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಹತ್ತದಿರ ಬರಲ ಬೇಡ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ನೋಡಿ ಅವರಿಬ್ಬರು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ನೀರು, ಮಳೆ ನೀರು ಬಂದಾಗ ಇಲ್ಲಿ ನಿಲ್ಲುತ್ತೆ. ಇಲ್ಲೇ ಇರುವಂತಹ ಬಂಡೆ ಕಲ್ಲಿನಿಂದನೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರೋದು. ಬೆಳಗ್ಗಿಂದ ಬಂಡೆಗಳ ಥರ ಅಂತ ಹೇಳ್ಬಿಟ್ಟು ಇಲ್ಲಿರುವಂತಹ ಬಂಡೆ ಮೇಲೆನೆ ಹೊಡೆದು ದೇವಸ್ಥಾನವನ್ನು ತಯಾರು ಮಾಡಿರೋದು. ಇಲ್ಲಿ ಕಲ್ಲುಗಳನ್ನ ಇಟ್ಟರೆ ಈ ಥರ ಮನೆ ಕಟ್ಟುವಾಗ ಮಕ್ಕಳಾಗದಿರೋ ಇದ್ರೆ ಮದುವೆ ಆಗಬೇಕಂದ್ರೆ ಆಗುತ್ತಂತೆ. ಇದು ದೇವಸ್ಥಾನ ಎಂಟ್ರೆನ್ಸ್. ಈ ಒಂದು ದೊಡ್ಡದಾದ ಬೆಟ್ಟದ ಮೇಲೆ ಫಸ್ಟ್ ದೇವರ ಪ್ರತಿಷ್ಠಾಪನೆ ಮಾಡುವಾಗ ಹೆಲಿಕಾಪ್ಟರಲ್ಲಿ ದೇವರ ಮೂರ್ತಿಯನ್ನು ತಂದಿದ್ರಂತೆ. ಶ್ರಾವಣ ಮಾಸ 3ನೇ ಶನಿವಾರ ಆದ್ರಿಂದ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಇವತ್ತು ಫುಲ್ ಡೇನು. ನೆಕ್ಸ್ಟ್ ಲಾಸ್ಟ್ನೇ ವಾರ ಇನ್ನೂ ಜಾಸ್ತಿ ಬರ್ತಾ ಇದ್ದಾರೆ. ಒಂಥರ ಜಾತ್ರೆ ರೀತಿ ಆಗುತ್ತೆ ಲಾಸ್ಟ್ ವಾರ. ಇದು ಧ್ವಜಸ್ತಂಭ. ನೋಡಿ ಇಲ್ಲಿಂದ ನೋಡಿದ್ರೆ ಇನ್ನೂ ಸಣ್ಣ ಒಂಥರ ಚುಕ್ಕೆಗಳ ರೀತಿ ಕಾಣಿಸ್ತಾ ಇದೆ. ನೋಡಿ ಇವ್ರು ನಮಸ್ಕಾರ ಮಾಡ್ತಾ ಇದ್ದಾರೆ. ಮೊದಲು ನಮಸ್ಕಾರ ವಿಷ್ಣುಮೂರ್ತಿಯ ಒಂದು ವಾಹನ ಅಂದರೆ ಗರುಡ ಪಕ್ಷಿಗೆ ನಮಸ್ಕಾರ ಮಾಡಿಕೊಂಡು, ಮತ್ತು ವಿಷ್ಣುವಿನ ಒಂದು ಪಾದಕ್ಕೆ ನಮಸ್ಕಾರ ಮಾಡಬೇಕು. ದೇವರ ದರ್ಶನಕ್ಕೆ ಎಂಟ್ರೆನ್ಸ್ ಅಲ್ಲಿ ಅಂದರೆ ಇವಾಗ ಬೆಳಗಿನ ಸಮಯ ಆದ್ರಿಂದ ಸ್ವಲ್ಪ ಕಡಿಮೆನೇ ಜನ ಇರ್ತಾರೆ. ಇಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ವಿಷ್ಣುವಿನ ಪಾದಕ್ಕೆ ಪೂಜೆ ಮಾಡಿ ಮತ್ತೆ ಒಳಗೆ ಹೋಗಬೇಕು. ಒಳಗಡೆ ತುಂಬ ಜನ ಅಂದರೆ ಕಡಿಮೆ, ಇವಾಗ ಇನ್ನು ಬರ್ತಾ ಇನ್ನು ಫುಲ್ ಜಾಸ್ತಿ ನಿಂತ್ಕೊಳ್ಳೋದಕ್ಕೂ ಜಾಗನೇ ಇರೋದಿಲ್ಲ. ಇದು ದೇವಸ್ಥಾನದ ಒಳಗಡೆ ದೊಡ್ಡದಾದ ಬೆಟ್ಟದಲ್ಲಿ ಈ ದೇವಸ್ಥಾನದ ಒಳಗಡೆ ಇಲ್ಲಿಗೆ ಭಕ್ತಾದಿಗಳು ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ನೋಡಿ ಇದು ನೀರು. ಇಲ್ಲಿ ನೀರಿನ ವಿಶೇಷತೆ ಏನಂದರೆ ಇಲ್ಲಿ ಕುಡಿಯೋದ್ರಿಂದ ರೋಗ ರುಜಿನಗಳೆಲ್ಲ ಮಾಯವಾಗುತ್ತಂತೆ. ಅದು ಸಾಕಷ್ಟು ಜನ ಈ ನೀರನ್ನು ಕುಡಿಯಲು ಉಪಯೋಗಿಸ್ತಾರೆ. ಮತ್ತು ಇಲ್ಲಿಂದ ನೋಡಿ ಸುತ್ತು ನೋಡಿದರೆ ಎಷ್ಟೊಂದು ವಿಶಾಲವಾಗಿದೆ ಅಂದರೆ ಬೆಟ್ಟದ ಮೇಲೆ ನೋಡಿ ಅಲ್ಲೆಲ್ಲ ಊಟಗಳನ್ನ ತಿಂತಾಯಿದ್ದಾರೆ. ಮತ್ತು ಇದೆಲ್ಲ ಸುತ್ತಿರೋ ಪ್ರದೇಶ ನೋಡಿ ಎಷ್ಟೊಂದು ಚುಕ್ಕೆಗಳ ಥರ ಕಾಣಿಸ್ತಾ ಇದೆ. ಸುತ್ತೂ ಇರೋ ಊರುಗಳು ಹಳ್ಳಿಗಳೆಲ್ಲ ಕಾಣಿಸ್ತಾ ಇದೆ.
ಫಸ್ಟು ಮೊದಲು ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವಂತಹ ಇದೊಂದು ಗುಹೆ ಥರ ರಹದಾರಿ ಅಂತ ಹೇಳ್ತೀರಿ, ಗುಹೆ ಅಂತಲೇ ಹೇಳ್ಬೋದು. ಇಲ್ಲಿ ಮತ್ತೆ ಸೈನಿಕರು ಯುದ್ಧ ಹೋಗೋ ಸಮಯದಲ್ಲಿ ಇದೇ ಒಂದು ಬೆಟ್ಟದ ತುದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.